ಆನ್ಲೈನ್ ವೆಬ್ಸೈಟ್ ಮುಖಾಂತರ ಮತ್ತೆ ವಾಟ್ಸಪ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆ SMS ಮೂಲಕ SMS ಮುಖಾಂತರ ಕೂಡ ನಾವು ಏನು ಮಾಡ್ತೀವಿ, ಸೊ ನಾವು ಪರ್ಚೇಸ್ ಅನ್ನ ಮಾಡುವಂಥದ್ದು. ಈಗ ನೋಡಿ ಉದಾಹರಣೆಗೆ ಇವರು ಅಮೆಝಾನ್ ಇರ್ಬೋದು. ಸೊ ನಾವು ಮೇನ್ ಆಗಿ ಇವಾಗ ದೊಡ್ಡ ಬೃಹತ್ಕಾರವಾಗಿ ಇವಾಗ ಒಂದು ಪ್ರಪಂಚದಂತ ನಡೀತಾ ಇದೆ ಅಂತಂದ್ರೆ ಅಮೆಝಾನ್. ಸೊ ನಾವು ಅಮೆಝಾನ್ ನೋಡಿದಾಗ ನಾವು ಅಲ್ಲಿ ಅಬ್ಸರ್ವ್ ಮಾಡುವಂಥದ್ದೇನು, ಜಸ್ಟ್ ನೀವೇನೋ ಒಂದು ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಿದಾಗ ಇಮಿಡಿಯೇಟ್ಲಿ ನಮಗೆ SMS ಬರುತ್ತೆ, ಕಸ್ಟಮರ್ ಕಡೆಯಿಂದ ಕಾಲ್ ಬರುತ್ತೆ. ಸೊ ಒಂದು ವೇಳೆ ಏನಾದರೂ ಡಿಲೇ ಆಗ್ತಾ ಇದೆ, ನಮ್ದು ಏನೋ ನಾವೊಂದು ಪ್ರಾಡಕ್ಟ್ ಅನ್ನ ಬುಕ್ ಮಾಡಿದೀವಿ ಅಂತಂದಾಗ ಅದು ಡಿಲೇ ಆಗ್ತಾ ಇದೆ. ಸೊ ಇದೆಲ್ಲ ಕನ್ವರ್ಟ್ ಮಾಡಿ ಸೊ ನಮ್ಮ ಕಸ್ಟಮರ್ ಮುಖಾಂತರ ಯಾಕೆ ಇದೆಲ್ಲ ಅವರು ಅಷ್ಟು ಅರ್ಲಿಯಾಗಿ ಮಾಡಬೇಕು, ಎಂದಕ್ಕೋಸ್ಕರ ಮಾಡ್ಬೇಕು ಹೇಳಿ, ಅವರ ಒಂದು ಪ್ಲಾಟ್ಫಾರ್ಮ್ ಅನ್ನ ಯಶಸ್ಸನ್ನ ಗಳಿಸೋದಕ್ಕೆ ಸರ್ವಿಸ್ ಅನ್ನ ನಾವು ಫಾಸ್ಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಸೊ ನಮ್ಮ ಕಸ್ಟಮರ್ಸ್ ನೋಡಿ ಇವಾಗ ನಾನು ಅದನ್ನ ಹೇಳ್ತಾ ಇರೋದು. ಸೊ ಇವಾಗ ಏನಾಗ್ತದೆ ಅಂದ್ರೆ ಒಂದು ಮನುಷ್ಯನ ಲೈಫ್ ಸ್ಟೈಲ್ ಯಾವ ತರ ಆಗ್ತಾ ಇದೆ ಅಂದ್ರೆ ಎಲ್ಲ ಫಾಸ್ಟ್ 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 ಫಾಸ್ಟ್. ಸೊ ಎಲ್ಲ ತ್ವರಿತವಾಗಿ ನಡಿಬೇಕು. ಮೊದಲು ನೋಡಿ ಹಿಂದೆ ನಾವು ಚಿಕ್ಕವರಿದ್ದಾಗ ನಮ್ಮ ತಾತನ ಜೊತೆ ಎಲ್ಲ ಹೋದಾಗ ಈ ಸಂತೆಗಳಿಗೆಲ್ಲ ಕರ್ಕೊಂಡು ಹೋಗೋರು, ನಮ್ಮನ್ನೇ ಕರ್ಕೊಂಡೋಗಿ ಪರ್ಚೇಸ್ ಮಾಡಿ ನೋಡಿ ತಗೊಳ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನ ಒಂದು ಲೈಫ್ ಸ್ಟೈಲ್ ಯಾವ ತರ ಆಗಿದೆ ಅಂತಂದ್ರೆ ಒಂಥರ ಡೈಲಿ ಈ ಗಡಿಯಾರ ಹೆಂಗ್ ತಿರುಗ್ತಾರೆ ಅವನು ಕೂಡ ಆ ಒಂದು ಗಡಿಯಾರ ಮುಳ್ಳಿನ ಜೊತೆ ಅವನು ಕೂಡ ಚಲಿಸ್ತಾ ಇದ್ದಾನೆ. ಸೊ ಅದರಿಂದ ಏನಾಗ್ತದೆ, ಅವನಿಗೆ ಟೈಮೇ ಸಿಗ್ತಾ ಇಲ್ಲ. ಪ್ರತಿಯೊಂದು ಒಂದು ಫ್ಯಾಮಿಲಿ ಟೈಮ್ ಕೊಡೋದಿರ್ಬೋದು, ಮಕ್ಕಳ ಜೊತೆ ಟೈಮ್ ಕೊಡೋದಿರ್ಬೋದು. ಸೊ ಮತ್ತೆ ಅವನ ಸ್ವಂತ ಕೆಲಸಗಳು ಮಾಡ್ಕೊಳ್ಳೋದು ಇರ್ಬೋದು. ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಇದನ್ನೆಲ್ಲವನ್ನ ಅವನು ಬದುಕೊಟ್ಟು ಸೊ ಅದನ್ನ ಈ ಮನುಷ್ಯನ ಒಂದು ವರ್ತನೆಯನ್ನ ಅಬ್ಸರ್ವ್ ಮಾಡಿದ್ಮೇಲೆ ಕುತ್ಕೊಂಡಿದ್ದೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನೋಡಿ, ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ನಾವು ಆನ್ಲೈನ್ ಮುಖಾಂತರ ಪ್ರತಿಯೊಂದನ್ನು ಕೂಡ ನಾವು ಪಡ್ಕೊಳ್ಳುವಂಥದ್ದು. ಸೊ ನಾವು ಆಗಲೇ ಹೇಳಿದೆ, ಫಾರ್ ಎಕ್ಸಾಂಪಲ್ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ವೆಬ್ಸೈಟ್ ಮುಖಾಂತರ, SMS ಮುಖಾಂತರ. ಕೆಲವರು ಬರ್ತಾ ಇರುತ್ತೆ, ನಾವು 0% ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತೀವಿ, ಕಾರ್ ಲೋನ್ ಅನ್ನ ಕೊಡ್ತೀವಿ, ಹೋಮ್ ಲೋನ್ ಅನ್ನ ಕೊಡ್ತೀವಿ. ಮತ್ತೆ ನೀವು ಯಾವುದೋ ಒಂದು ಡ್ರೆಸ್ ಬಂದಿರುತ್ತೆ ಅಥವಾ ಒಂದು ಜ್ಯುವೆಲರಿ ಬಂದಿರುತ್ತೆ ಅಂತಂದ್ರೆ ಇದು ನಿಮಗೆ 5% ಡಿಸ್ಕೌಂಟ್ ಇರುತ್ತೆ ಅಲ್ಲ. ಇವೆಲ್ಲವೂ ಕೂಡ ಏನ್ ತೋರಿಸುತ್ತೆ ಅಂತಂದ್ರೆ, ಸೊ ನಮಗೆ ಏನ್ ತೋರಿಸುತ್ತೆ, ಇದನ್ನೆಲ್ಲ ಕೂಡ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾವು ಕರಿತೀವಿ. ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಮಾಡ್ತಾ, ಸೊ ಇದರಿಂದ ಉಪಯೋಗ ಏನು, ಡಿಜಿಟಲ್ ಮಾರ್ಕೆಟಿಂಗ್ ಉಪಯೋಗ ಇದೆಯಾ? ಸೊ ನಮಗೆ ನಾನು ಆಗ್ಲೇ ಹೇಳಿದಲ್ಲ, ಮನುಷ್ಯನ ಒಂದು ಏನು